ಅವರದ್ದೇ ಮನೆಗೆ ಹೋಗೋಕೆ ಬೇಕು ಪರ್ಮಿಷನ್. ಮನೆಯ ಸುತ್ತಮುತ್ತ ಓಡಾಡಬೇಕಂದ್ರೆ ಬೇಕು ಪಾಸ್. ಹಾಸನಾಂಬೆ ದರ್ಶನದಿಂದಾಗಿ ಸ್ಥಳೀಯರಿಗೆ ಇಲ್ಲಿ ಸಮಸ್ಯೆ ಆಗಿದೆ. ಅವರದ್ದೇ ಮನೆಗೆ ಹೋಗೋಕೆ ಬೇಕು ಪರ್ಮಿಷನ್. ಮನೆಯ ಸುತ್ತಮುತ್ತ ಓಡಾಡಬೇಕಂದ್ರೆ ಪಾಸ್ ಬೇಕು. ಹಾಸನಾಂಬೆ ದರ್ಶನದಿಂದಾಗಿ ಅಲ್ಲಿನ ಸ್ಥಳೀಯರಿಗೆ ಸಮಸ್ಯೆ ಉಂಟಾಗಿದೆ. ಇನ್ನು ಅಕ್ಟೋಬರ್ 9ರಿಂದ ಅಕ್ಟೋಬರ್ 23ರವರೆಗೆ ಓಪನ್ ಆಗುತ್ತೆ. ಬ್ಯಾರಿಕೇಡ್ ಅಳವಡಿಕೆಯಿಂದಾಗಿ ಅಲ್ಲಿನ ಸ್ಥಳೀಯರಿಗೆ ಸಂಕಟ ಉಂಟಾಗಿದೆ. ಇನ್ನು ಸುತ್ತಮುತ್ತ ಅಂಗಡಿ ಮನೆಗಳ ನಿವಾಸಿಗಳಿಗೆ ತೊಂದರೆ ಉಂಟಾಗಿರುವಂತದ್ದು. ದೈನಂದಿನ ವ್ಯವಹಾರ ಮಾಡೋದು ಹೇಗೆ ಅಂತ ಕಿಡಿಕಾರ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ನೋಡ್ತಾ ಇರ್ಬೋದು, ಹಾಸನಾಂಬೆ ದರ್ಶನದಿಂದಾಗಿ ಅಲ್ಲಿನ ಸ್ಥಳೀಯರಿಗೆ ಒಂದು ರೀತಿಯಾಗಿ ಸಮಸ್ಯೆ ಕೂಡ ಉಂಟಾಗಿರುವಂತದ್ದು. ಅಕ್ಟೋಬರ್ 9ರಿಂದ ಅಕ್ಟೋಬರ್ 23ರವರೆಗೆ ಹಾಸನಾಂಬೆಯ ದರ್ಶನ ಆಗುತ್ತೆ. ಬ್ಯಾರಿಕೇಡ್ ಅಳವಡಿಕೆಯಿಂದ ಇಲ್ಲಿ ಸ್ಥಳೀಯರಿಗೂ ಕೂಡ ಸಂಕಷ್ಟ ಉಂಟಾಗಿರುವಂಥದ್ದು. ಈಗಾಗಲೇ ಹಾಸನಾಂಬ ದಶಮಾನೋತ್ಸವದ ಸಮಯದಲ್ಲಿ ದೇವಾಲಯ ಸುತ್ತಮುತ್ತಲಿನ ಬ್ಯಾರಿಕೇಡ್ಗಳ ಅಳವಡಿಕೆಯು ಸ್ಥಳೀಯ ಅಂಗಡಿ ಮನೆಗಳ ಬಳಕೆಗೆ ತೊಂದರೆ ಉಂಟು ಮಾಡ್ತಾ ಇದೆ. ಅಲ್ಲಿನ ಸ್ಥಳೀಯರು ತಮ್ಮ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ತೋರಿಸಿದ್ದಾರೆ. ಹಾಸನಾಂಬ ದೇವಸ್ಥಾನದ ಸುತ್ತಮುತ್ತ ಇದು ಪ್ರತಿ ವರ್ಷ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಾಗಿದೆ. ಲಕ್ಷಾಂತರ ಭಕ್ತರುಗಳು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬರುವಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ತೊಂದರೆನೂ ಆಗಬಾರ್ದು. ಅವರಿಗೆ ಎಲ್ಲ ರೀತಿಯ ಕುಡಿಯುವ ನೀರಿಂದಿರ್ಬೋದು, ಶೌಚಾಲಯದ ವ್ಯವಸ್ಥೆಗಳು, ಇಂಥ ವ್ಯವಸ್ಥೆಗಳನ್ನು ಸಹ ಜಿಲ್ಲಾಡಳಿತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮನವಿ ಮಾಡ್ತಾ, ನಾವು ಮೊದಲಿಂದ ಇಲ್ಲಿ ಕೆಳಗಡೆಯಿಂದ ನಾವು ಒಟ್ಟು 40-50 ವರ್ಷದಿಂದಲೂ ಇಲ್ಲೇ ಇದ್ದೀವಿ. 50 ವರ್ಷ ಆಯಿತು ಕೆಳಗಡೆ ಇದ್ದು. ಇಲ್ಲಿ ಬಾಡಿಗೆ ಬಂದು ಮನೆ ಬಿದ್ದೋಯ್ತೈತೆ ಅಂತ 50-60 ನಮ್ಮ ಮದುವೆ ಆಗಿ 53 ವರ್ಷ ಆಯಿತು. ಯಾವಾಗಲೂ ಇಲ್ಲೇ ಇದ್ದೀವಿ. ಅವಾಗಂತೂ ಕೇಳರೇ ಇರಲಿಲ್ಲ ದೇವಸ್ಥಾನದೊಳಗೆ. ಈಗ ಪ್ರಚಾರ ಆದಮೇಲಂತೂ ಹಾಸನದವ್ರು ಇರೋರೇ ಹುಟ್ಟಿದಾರೇ ಹೋಗೋಕ್ಕಾಯ್ತಿಲ್ಲ ನೋಡೋಕ್ಕೆ. ಎಲ್ಲರಿಗೂ ತೊಂದರೆನೇ. ಮಕ್ಕಳು ಕಳ್ಸೋಕ್ಕಾಗಲ್ಲ, ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ. 15 ದಿವಸದಿಂದ ಸ್ಕೂಲಿಗೆ ಕಳಿಸ್ದಂಗೆ ಒಂದು ಹಾಲು ತರೋಕ್ಕಾಗಲ್ಲ. ವಯಸ್ಸಾಗಿದ್ದೀವಿ ನಾವು. ಈ ಸತಿನ ಇಷ್ಟೊಂದು ತೊಂದರೆ ಮಾಡಿರೋದು. ಈಗ ಎಲ್ಲಿ ಓಡಾಡಕ್ ಜಾಗ ಇಲ್ಲ. ತರಕಾರಿ ತರೋದು ಬೇಡ, ಹಾಲು ತರೋದು ಬೇಡ. ಮನೇಲಿ ವಯಸ್ಸಾದವ್ರು ಇದಾರೆ, ಓಡಾಡಕ್ ಆಗ್ತಾ ಇಲ್ಲ. ಸ್ಕೂಲ್ಗೆ ಹೋಗೋರು ಇದಾರೆ. ಇಲ್ಲಿ ಅದೇ ಪಾಸ್ ಅಂತ ಕೊಟ್ಟಿದ್ದಾರೆ. ಪಾಸ್ ಅಂತ ಕೊಟ್ಟವ್ರೆ. ಅದು ಮನೆ ಆಧಾರ್ ಕಾರ್ಡ್ ಬೇಕು, ಎಲ್ಲ ಬೇಕು. ನಾವು ತಗೊಂಡೋಗಿ ಕಾಯ್ಕೊಂಡು ಕುತ್ಕೊಂಡಿದ್ದು. ಪಾಸ್ ಶಾಂತಮ್ಮ ಪಾಸ್ ಕೊಟ್ಟಿದ್ದಾರೆ.